ಜಾತ್ರೆಗೆ ಹೋಗಿ ಬಂದು ಮಾರನೇ ದಿನದ ಲಾಗನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಏನು ತೋರಿಸ್ತೀನಿ ಅಂದಿದ್ದಲ್ಲ ಫ್ರೆಂಡ್ಸ್, ಇವು ನೋಡ್ರಿ ಮಾವಿನಕಾಯಿಗೆ 10 ರೂಪಾಯಿಗೆ ಒಂದಂತ್ರಿ. ಈ ಸೀಸನಲ್ಲಿ ಸಿಗುತ್ತೆ ಇಲ್ಲ ಏನೋ, ನನಗೆ ಮಾತ್ರ ಸಿಕ್ಕಿದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಇದು ಮ್ಯಾಂಗೋ ನೋಡ್ರಿ, ಮ್ಯಾಂಗೋ ಕಾಯಿ ಸಿಕ್ಕಿತು. ಅದು ಹೈಬ್ರಿಡ್ ಅಂತ, ಹಂಗಾಗಿಬಿಟ್ಟು ತುಂಬಾ ಚೆನ್ನಾಗಿ ಉಳಿಯಿತು. ಹಾಗೆ ಸಬ್ಸಿ ಮಾವು ಅಂತ ಇದೆ ಫ್ರೆಂಡ್ಸ. ನಿಮಗೆ ಗುರ್ತಿತ್ತಂದ್ರೆ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಸಬ್ಸಿ ಮಾವು ಅಂತ ಇದು. ಹಾಗಾಗಿ ಮತ್ತು ಜಾತ್ರೆಗೆ ನೋಡ್ರಿ ನನ್ನ ಮಕ್ಕಳು ಚಸ್ಮಾ ತೊಗೊಂಡಾರಿ, ಇಬ್ಬರು ಒಂದೊಂದು. ಹಾಗೆ ಅಮ್ಮ ಇದು ಹುಂಡಿ ಮತ್ತು ಕರದಂಟು ಮಂಡಕ್ಕಿ ಇವೆಲ್ಲನೂ ತೊಗೊಂಬಂದಾರಿ, ಅಮ್ಮ ಕೊಡಿಸ್ಯಾರಿ. ಹಾಗಾಗಿಬಿಟ್ಟು ನೋಡಿರಿ ನಮ್ಮೂರ ಜಾತ್ರೆ ಇದು. ಈ ಥರ ಜಾತ್ರೆ ಮಾಡ್ಕೊಂಬಂದೇವ್ರಿ. ಹಾಗಾಗಿ ಅದನ್ನು ಕೂಡ ನಿಮಗೆ ಶೇರ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಇವಾಗ ನಾನು ತೋರಿಸ್ತಾ ಇದ್ದೀನಿ ರೀ, ಏನೆಲ್ಲ ಮಾಡ್ಕೊಂಬಂದೀನಿ ನಿಮಗೆಲ್ಲ ತೋರಿಸ್ತೀನಿ ಅಂದಿದ್ನಲ್ಲ ಫ್ರೆಂಡ್ಸ್, ಶೇರ್ ಮಾಡ್ತೀನಿ ಅಂದಿದ್ದೆ. ಅದಕ್ಕೋಸ್ಕರ ನಾನು ಇವಾಗ ನಿಮಗೆ ಶೇರ್ ಮಾಡಕತ್ತೀನಿ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಕೊಡಿ. ಹಾಗೆ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿಬಿಟ್ಟು ಪೂರ್ತಿ ನೋಡಿದರೆ ನಮ್ಗೆ ಕೌಂಟ್ ಆಗುತ್ತೆ ಫ್ರೆಂಡ್ಸ್. ಅರ್ಧಕ್ಕೆ ನೋಡಿದರೆ ಕೌಂಟ್ ಆಗೋಲ್ಲ, ಹಂಗಾಗಿಬಿಟ್ಟು ಹೇಳ್ತಾ ಇದ್ದೀನಿ. ಹಾಗೆ ಮಾರ್ನಿಂಗ್ ಲಾಗ್ನು ಕೂಡ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ. ಮಾರ್ನಿಂಗ್ ಎದ್ಬಿಟ್ಟು ಇವಾಗ ಬ್ರಷ್ ಮಾಡಿಕೊಂಡು ಇದು ಶಂಖ ಪುಷ್ಪ ಹೂವಿಂದು ಕಷಾಯ ಮಾಡ್ಕೊಂಡಿದ್ದೆ ಫ್ರೆಂಡ್ಸ. ಬೆಳಗ್ಗೆ ಎದ್ದ ಕೂಡಲೇ ಹೂವು ಆಗಿರ್ತವೆ ಹೆಂಗಿದ್ರು ಗಿಡದಲ್ಲಿ, ಅದನ್ನು ತೊಗೊಂಡು ನಾನು ಇವಾಗ ಫಸ್ಟ್ ಅದನ್ನು ಕಾಯಿಸಿಬಿಟ್ಟು ಕುಡಿದ ನಂತರನೇ ಆಮೇಲೆ ಬೂಸ್ಟ್ ಅದು ಮಾಡಿ ಮಕ್ಳಿಗೆ ಕೊಡ್ತೀನಿ, ನಾನು ಕುಡಿತೀನಿ. ಇವಾಗ ಹಾಲು ಕಾಯ್ಸೋಕ್ಕಿಟ್ಟಿನಿ ನೋಡಿರಿ ಫ್ರೆಂಡ್ಸ. ಹಾಗೆ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಮಾವಿನಕಾಯಿ ತುರಿದು ಇಟ್ಕೊಂಡೀನಿ. ಹಾಗೆ ಅನ್ನನೂ ಕೂಡ ರೆಡಿ ಮಾಡಿ ಇಟ್ಕೊಂಡೀನಿ ಫ್ರೆಂಡ್ಸ. ಹಾಗಾಗಿಬಿಟ್ಟು ನಾನು ಯಾವ ಥರ ಈಗ ಡೈಲಿ ಗೊತ್ತೇ ಇರ್ತದೆ ಚಿತ್ರಾನ್ನ ಮಾಡೋದು, ಅದೇ ಪ್ರೊಸೆಸ್ಸೇ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ಇವಾಗ ನಾನು ನೋಡಿರಿ ಹಾಲು ಕಾಯಿಸಿಟ್ಕೊಂಡೆ. ಇವಾಗ ಒಂದು ಗ್ಯಾಸಲ್ಲಿ ನಾನು ಗ್ಯಾಸ್ ಒಲೆ ಮೇಲೆ ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೊಂದಿಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿ ಮತ್ತು ಸಾಸಿವೆ ಜೀರಿಗೆ ನೋಡಿರಿ ಇವೆಷ್ಟೆಲ್ಲ ತೊಗೊಂಡೇನಿ ರೀ ನಾನು ಇವಾಗ ಮಾಡೋಕೆ. ಹಂಗಾಗಿಬಿಟ್ಟು ಇವಾಗ ಎಣ್ಣೆ ಹಾಕ್ಕೊತೀನಿ ರೀ, ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ರೀ. ಹಾಕ್ಕೊಂಡು ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಅಂದ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಏನಿರ್ತಾವಲ್ಲ ಅವು ಕೆಂಪಗಾಗತ್ತನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಚಟಪಟ ಅಂದ ನಂತರ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿಣ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆನಂತರ ನಾವೇನು ಇದು ಮಾವಿನಕಾಯಿ ತುರಿದಿಟ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದನ್ನು ಕೂಡ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವೇನು ಮಾಡಬೇಕು, ಮಾವಿನಕಾಯಿ ತುರಿದಿರೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಆನಂತರ ನಾನು ಅನ್ನ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿರಿ. ಅದು ಯಾವ ಥರ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಳಕತ್ತೀನಿ ರೀ, ನನಗೊಂಥರ ಸ್ವಲ್ಪ ಟೇಸ್ಟ್ ಇರಲಿ ಅಂತ ಅಂದ್ಬಿಟ್ಟು. ಚಿತ್ರಾನ್ನಕ್ಕೆ ಯಾವ ಇದು ಮಾಡ್ತೀವಿ ಅದೇ ಥರನೇ ಆ ಥರ ಮಾಡಿಟ್ಕೊಳಕತ್ತೀನಿ ರೀ. ಇವಾಗ ಅರಿಶಿಣ ಹಾಕ್ಕೊಳಕತ್ತೀನಿ ನೋಡಿರಿ, ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಮತ್ತು ಗರಂ ಮಸಾಲ ಒಂದಿಷ್ಟು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅನ್ನ ಕಲಿಸ್ಕೊತೀನಿ ರೀ. ನಾನು ಈ ಥರ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ ಮಾವಿನಕಾಯಿ ಚಿತ್ರಾನ್ನ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ನಾನು ಏನು ಈ ಕಡೆ ನಮ್ಮ ಕಡೆ ಏನು ಆ ಥರ ಏನು ಜಾಸ್ತಿ ಮಾಡೋಲ್ಲ. ನಾನು ಒಂದು ಚಾನಲಲ್ಲಿ ನೋಡ್ತೀನಲ್ಲ, ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನಿವಾಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತಂದರೆ ಪ್ರತಿಯೊಬ್ಬರು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಗೆ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋ ಶೇರ್ ಮಾಡೋದ್ರಿಂದ ನಮಗೂ ಒಂಥರ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಹೆಚ್ಚು ವ್ಯೂವರ್ಸ್ ಆಗ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಹೇಳ್ತೀವಿ. ಹಂಗಾಗಿ ನೀವು ಕೂಡ ನನಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿರಿ ಇವಾಗ ಮಿಕ್ಸ್ ಮಾಡೋಗತ್ತೀನಿ. ರೆಡಿ ಆಯ್ತು ನೋಡಿರಿ ಮಾವಿನಕಾಯಿ ಚಿತ್ರಾನ್ನ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ನನ್ನ ಮಕ್ಕಳಿಗೆ. ಇವಾಗ ಡಬ್ಬಿಗೆ ಕಟ್ಟಿದ್ರೆ ಆಯ್ತು ಅಂದ್ಬಿಟ್ಟು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿ ರೆಡಿ ಮಾಡಿ ಇಟ್ಟು ನೋಡಿರಿ. ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿತ್ತಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.